ಇಂಜೆಕ್ಷನ್ ಮೋಲ್ಡಿಂಗ್ ಸೈಕಲ್ ಸಮಯದಲ್ಲಿ ಏನಾಗುತ್ತದೆ ಎಂದು ನೋಡೋಣ. ನಾವು ಈ ಡ್ರಾಯಿಂಗ್ ಅನ್ನು ಬಳಸುತ್ತೇವೆ, ಇದರಿಂದ ನಾವು ಯಂತ್ರ ಮತ್ತು ಅಚ್ಚಿನ ಒಳಗೆ ನೋಡಬಹುದು. ಸ್ಕ್ರೂ ಮುಂದಕ್ಕೆ ಚಲಿಸುವುದರೊಂದಿಗೆ ಸೈಕಲ್ ಪ್ರಾರಂಭವಾಗುತ್ತದೆ. ಕರಗಿದ ಪ್ಲಾಸ್ಟಿಕ್ ಅನ್ನು ಪ್ರತಿ ಮೋಲ್ಡ್ ಕ್ಯಾವಿಟಿಗೆ ತಳ್ಳುತ್ತದೆ. ಅಚ್ಚು ಪ್ಲಾಸ್ಟಿಕ್ ಭಾಗಗಳನ್ನು ತಂಪಾಗಿಸುತ್ತದೆ. ಭಾಗಗಳು ತಂಪಾಗುತ್ತಿರುವಾಗ ಸ್ಕ್ರೂ ತಿರುಗುತ್ತದೆ. ಇದು ಮುಂದಿನ ಸೈಕಲ್ಗಾಗಿ ಸ್ಕ್ರೂವಿನ ಮುಂದೆ ಪ್ಲಾಸ್ಟಿಕ್ ಅನ್ನು ಕರಗಿಸುತ್ತದೆ ಮತ್ತು ಸಾಗಿಸುತ್ತದೆ. ಈಗ ಅಚ್ಚಿನೊಳಗಿನ ಪ್ಲಾಸ್ಟಿಕ್ ತನ್ನ ಆಕಾರವನ್ನು ಹಿಡಿದಿಟ್ಟುಕೊಳ್ಳುವಷ್ಟು ತಂಪಾಗಿದೆ. ಆದ್ದರಿಂದ ಅಚ್ಚು ತೆರೆಯುತ್ತದೆ ಮತ್ತು ಭಾಗಗಳನ್ನು ಹೊರಹಾಕಲಾಗುತ್ತದೆ. ನಂತರ ಅಚ್ಚನ್ನು ಮುಚ್ಚಲಾಗುತ್ತದೆ ಮತ್ತು ಸ್ಕ್ರೂ ಮುಂದಿನ ಸೈಕಲ್ಗಾಗಿ ಕರಗಿದ ಪ್ಲಾಸ್ಟಿಕ್ ಅನ್ನು ಅಚ್ಚಿನಲ್ಲಿ ಇಂಜೆಕ್ಟ್ ಮಾಡುತ್ತದೆ. ಈಗ ನಾವು ಅಚ್ಚುಗಳ ಪ್ರಕಾರಗಳನ್ನು ನೋಡೋಣ. ಇದು 2 ಪ್ಲೇಟ್ ಅಚ್ಚು. ಪ್ಲಾಸ್ಟಿಕ್ ಸ್ಕ್ರೂ ರನ್ನರ್ ಗೇಟ್ ಮೂಲಕ ಹರಿದು ಪ್ರತಿ ಕ್ಯಾವಿಟಿಗೆ ಹೋಗುತ್ತದೆ. ರನ್ನರ್ ಮತ್ತು ಭಾಗಗಳನ್ನು ಅಚ್ಚಿನ ಈ 2 ಅರ್ಧಭಾಗಗಳ ನಡುವೆ ಮೋಲ್ಡ್ ಮಾಡಲಾಗುತ್ತದೆ. ರನ್ನರ್ ಮತ್ತು ಭಾಗಗಳು ಸಾಮಾನ್ಯವಾಗಿ ಒಂದಕ್ಕೊಂದು ಜೋಡಿಸಲ್ಪಟ್ಟಿರುತ್ತವೆ ಮತ್ತು ಒಂದೇ ತುಣುಕಿನಲ್ಲಿ ಅಚ್ಚಿನಿಂದ ತೆಗೆದುಹಾಕಲ್ಪಡುತ್ತವೆ. ಕಾರ್ಯರೂಪದಲ್ಲಿರುವ 2 ಪ್ಲೇಟ್ ಅಚ್ಚಿನ ಒಂದು ಉದಾಹರಣೆ ಇಲ್ಲಿದೆ. ಅಚ್ಚಿನಿಂದ ಹೊರಹಾಕಿದಾಗ ರನ್ನರ್ ಮತ್ತು ಭಾಗಗಳು ಹೇಗೆ ಇನ್ನೂ ಜೋಡಿಸಲ್ಪಟ್ಟಿವೆ ಎಂಬುದನ್ನು ಗಮನಿಸಿ. ಇದು 3 ಪ್ಲೇಟ್ ಅಚ್ಚು. ರನ್ನರ್ ಅನ್ನು ಈ 2 ಪ್ಲೇಟ್ಗಳ ನಡುವೆ ಮೋಲ್ಡ್ ಮಾಡಲಾಗುತ್ತದೆ ಮತ್ತು ಪ್ಲಾಸ್ಟಿಕ್ ಭಾಗಗಳನ್ನು ಈ ಪ್ಲೇಟ್ಗಳ ನಡುವೆ ಮೋಲ್ಡ್ ಮಾಡಲಾಗುತ್ತದೆ. ಪ್ಲಾಸ್ಟಿಕ್ ರನ್ನರ್ನಿಂದ ದ್ವಿತೀಯಕ ಸ್ಕ್ರೂಗಳ ಮೂಲಕ ಭಾಗಗಳಿಗೆ ಹರಿಯುತ್ತದೆ. ಅಚ್ಚು ತೆರೆದಾಗ ಭಾಗಗಳು ಮತ್ತು ರನ್ನರ್ಗಳು ಸ್ವಯಂಚಾಲಿತವಾಗಿ ಬೇರ್ಪಡುತ್ತವೆ. ಕಾರ್ಯನಿರ್ವಹಣೆಯಲ್ಲಿ 3 ಪ್ಲೇಟ್ ಅಚ್ಚು ಈ ರೀತಿ ಕಾಣುತ್ತದೆ. ಭಾಗಗಳು ಮತ್ತು ರನ್ನರ್ಗಳು ಅಚ್ಚಿನ ವಿವಿಧ ಪ್ರದೇಶಗಳಿಂದ ಹೊರಹಾಕಲ್ಪಡುತ್ತವೆ ಎಂಬುದನ್ನು ಗಮನಿಸಿ. ಇಲ್ಲಿದೆ ಹಾಟ್ ರನ್ನರ್ ಮೋಲ್ಡ್. ರನ್ನರ್ಗಳಲ್ಲಿನ ಪ್ಲಾಸ್ಟಿಕ್ ಅನ್ನು ಬಿಸಿಯಾಗಿಡಲಾಗುತ್ತದೆ. ಕೇವಲ ಕ್ಯಾವಿಟಿಗಳನ್ನು ತಂಪಾಗಿಸಲಾಗುತ್ತದೆ. ಆದ್ದರಿಂದ ಯಾವುದೇ ರನ್ನರ್ಗಳನ್ನು ಮಾಡಲಾಗುವುದಿಲ್ಲ. ಕೇವಲ ಪ್ಲಾಸ್ಟಿಕ್ ಭಾಗಗಳನ್ನು ಹೊರಹಾಕಲಾಗುತ್ತದೆ. ಈ ರೀತಿಯ ಅಚ್ಚಿನ ಪ್ರಯೋಜನವನ್ನು ನೀವು ನೋಡಬಹುದು. ಬಿಸಿ ಮಾಡಲು ಮತ್ತು ತಂಪಾಗಿಸಲು ಕಡಿಮೆ ಪ್ಲಾಸ್ಟಿಕ್ ಇರುತ್ತದೆ ಮತ್ತು ರನ್ನರ್ಗಳನ್ನು ಪುನಃ ಪುಡಿ ಮಾಡುವ ಅಗತ್ಯವಿಲ್ಲ. ಆದರೆ ಈ ಅಚ್ಚುಗಳನ್ನು ನಿರ್ವಹಿಸುವುದು ಹೆಚ್ಚು ಕಷ್ಟಕರ. 2 ಪ್ಲೇಟ್ ಅಚ್ಚನ್ನು ಬಳಸಿಕೊಂಡು ಒಂದು ಸೈಕಲ್ನಿಂದ ಪ್ಲಾಸ್ಟಿಕ್ ಶಾಟ್ ಇಲ್ಲಿದೆ.